ಹೈ ಗೆಳೆಯರೇ, ನನ್ನ ಹೆಸರು ರವಿ. ನಾನು ಈ ದಿನ ಹೊಸ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡುತ್ತಿದ್ದೇನೆ. ನಾನು ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸಲು ಬಯಸುತ್ತಿದ್ದೇನೆ. ಈ ದಿನ ನಿಫ್ಟಿ 50 112 ಪಾಯಿಂಟ್ ಅಪ್ ಆಗಿ 22,510ಕ್ಕೆ ಕ್ಲೋಸ್ ಆಗಿದೆ. ಮತ್ತು ಇವತ್ತು ಗೋಲ್ಡ್ ರೇಟ್ 82,100 ಪ್ಲಸ್ GST ಆಗಿದೆ. 22 ಕ್ಯಾರೆಟ್ ಚಿನ್ನ. ಈಗಿನ ಮಾರ್ಕೆಟ್ ಸಿಚುವೇಶನ್ ಅಲ್ಲಿ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಮತ್ತು ಗೋಲ್ಡ್ ಪೀಸ್ ಇಂತಹ ಅಸೆಟ್ ಕ್ಲಾಸ್ಗಳಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ. ಸ್ಟಾಕ್ ಮಾರ್ಕೆಟ್ಗೆ ಯಾರೇ ಹೊಸಬರಿದ್ದರೂ ಅವರು 50% ಗೋಲ್ಡ್ ಪೀಸ್ ಮತ್ತು 50% ನಿಫ್ಟಿ 50 ಇಂಡೆಕ್ಸ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ. ನನ್ನ ಅನಿಸಿಕೆ ಪ್ರಕಾರ ಬ್ಯಾಂಕಿಂಗ್ ಸ್ಟಾಕ್ಗಳು, ಅದರಲ್ಲೂ ಪ್ರೈವೇಟ್ ಬ್ಯಾಂಕ್ಗಳು ಗುಡ್ ವ್ಯಾಲ್ಯೂಯೇಷನಲ್ಲಿ ಟ್ರೇಡ್ ಆಗುತ್ತಿದೆ. PB ರೇಷಿಯೋ 1ಕ್ಕಿಂತ ಕಡಿಮೆ ಇರುವ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡುವುದು ಉತ್ತಮ ಅನಿಸುತ್ತದೆ ನನಗೆ. ಅದರಲ್ಲೂ ಕರ್ನಾಟಕ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಈ ಬ್ಯಾಂಕ್ಗಳು PB ರೇಷಿಯೋ 1ಕ್ಕಿಂತ ಕಡಿಮೆಯಲ್ಲಿ ಟ್ರೇಡ್ ಆಗುತ್ತಿದೆ. ಹಾಗೂ ಝೈಡಸ್ ಲೈಫ್ ಸೈನ್ಸಸ್ ಮತ್ತು ಸಿಪ್ಲಾಗಳು ಮಾರ್ಕೆಟ್ನ ನಿರೀಕ್ಷೆಯನ್ನು ಮೀರಿ ಲಾಸ್ಟ್ ಕ್ವಾರ್ಟರ್ನಲ್ಲಿ ಪ್ರಾಫಿಟನ್ನು ಗಳಿಸಿವೆ. ನನಗೆ ಅನಿಸಿರುವ ಪ್ರಕಾರ ಈ 4 ಸ್ಟಾಕ್ಗಳು PE ರೇಷಿಯೋ 20 ಒಳಗಡೆ ಟ್ರೇಡ್ ಆಗುತ್ತಿದೆ. ಇದರಲ್ಲಿ ಸಿಪ್ಲಾ ಮಾತ್ರ 24ರಲ್ಲಿ ಟ್ರೇಡ್ ಆಗುತ್ತಿದೆ. ಇದು ನನ್ನ ಅನಿಸಿಕೆ. ಯಾರೇ ಹೊಸದಾಗಿ ಇಂಥ ಸ್ಟಾಕ್ಗಳ ಈಗಿನ ಮಾರ್ಕೆಟ್ ಟ್ರೆಂಡಲ್ಲಿ 1 ಅಥವಾ 2 ಕ್ವಾಂಟಿಟಿ ಅಥವಾ SIP ಮೂಲಕ ಹೂಡಿಕೆ ಮಾಡಿದರೆ ಸ್ಟಾಕ್ಗಳಲ್ಲಿ ಲಾಂಗ್ ಟರ್ಮಲ್ಲಿ ನೀವು ಬೆನಿಫಿಟ್ ಅನ್ನು ಕಾಣಬಹುದು. ನಾನು ಈಗ ಹೇಳಿರುವ ಯಾವುದೇ ಸ್ಟಾಕ್ಗಳು ನಾನು ರೆಕಮೆಂಡೇಶನ್ ಆಗಲಿ ರಿಸರ್ಚ್ಗಾಗಲಿ ಹೇಳುತ್ತಿಲ್ಲ. ಹೊಸದಾಗಿ ಹೂಡಿಕೆ ಮಾಡುವವರು ಅವರವರು ರಿಸರ್ಚ್ ಮಾಡಿ ಹೂಡಿಕೆ ಮಾಡಿದರೆ ಉತ್ತಮ. ಧನ್ಯವಾದ ಗೆಳೆಯರೇ. ನಾನು ಹೇಳಿರುವ ಸ್ಟಾಕ್ಗಳೆಲ್ಲ ರೆಕಮೆಂಡೇಶನ್ ಅಲ್ಲ, ಮತ್ತು ಹೊಸದಾಗಿ ಹೂಡಿಕೆ ಮಾಡುವವರು ಅವರು ಸ್ವತಃ ರಿಸರ್ಚ್ ಮಾಡಿ ಹೂಡಿಕೆ ಮಾಡಿದರೆ ಉತ್ತಮ. ಧನ್ಯವಾದ ಗೆಳೆಯರೇ.